ನಮಸ್ಕಾರ ಗೆಳೆಯರೆ, ನಾನು ಕಾರ್ತಿಕ್ ದಿಯಾರ್. ನಾನು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ತೋಟಗಾರಿಕಾ ವಿಭಾಗದ ಅಂತಿಮ ವರ್ಷದ PhD ವಿದ್ಯಾರ್ಥಿ. ಮೊದಲನೇದಾಗಿ ಎಲ್ಲರಿಗೂ ಕೂಡ ಈ ಸಸ್ಯಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇಂದು ಚಾನೆಲ್ನ ಪ್ರಾರಂಭ ಮಾಡುವಂತಹ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ನಮಗೆ ತಿಳಿದಿರುವಂತಹ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳ ವೈಜ್ಞಾನಿಕ ಮಾಹಿತಿ ಮತ್ತು ಇತರೆ ಸಂಶೋಧನಾಧಾರಿತ ಮಾಹಿತಿಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುವುದು. ಮೊದಲನೇದಾಗಿ ನಾನು ಮೂಲತಃ ಕೋಲಾರದವನು. ಕೋಲಾರದ ಟಮಕದ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ತೋಟಗಾರಿಕೆ BSc ಪದವಿಯನ್ನ ಪೂರ್ಣಗೊಳಿಸಿ ನಂತರ ತೋಟಗಾರಿಕಾ ವಿಭಾಗ GKVKಯಲ್ಲಿ MSc ಕೃಷಿ ತೋಟಗಾರಿಕೆಯನ್ನು ಪೂರ್ಣಗೊಳಿಸಿ ಇದೀಗ ಮತ್ತದೇ ತೋಟಗಾರಿಕಾ ವಿಭಾಗದಲ್ಲಿ ಅಂತಿಮ ವರ್ಷದ PhD ವಿದ್ಯಾರ್ಥಿಯಾಗಿದ್ದೀನಿ. ನಿಮಗೆ ಗೊತ್ತಿರೋ ತರಾನೇ ತೋಟಗಾರಿಕೆ ಅಥವಾ ಕೃಷಿ ಅಂದಿದ ತಕ್ಷಣ ಒಂದೇ ರೀತಿಯಾದಂತಹ ಬೆಳೆಗಳಿರೋದಿಲ್ಲ, ಒಂದೇ ರೀತಿಯಾದಂತಹ ಸಾಗುವಳಿ ಪದ್ಧತಿಗಳಿರೋದಿಲ್ಲ. ನಮಗೆ ಬೆಳೆಗೆ ತಕ್ಕಂತೆ ಅಥವಾ ಪ್ರದೇಶಕ್ಕೆ ಅನುಗುಣವಾಗಿ ವಿವಿಧ ತೆರನಾದ ತರಹೇವಾರಿ ಬೆಳೆಗಳಿದಾವೆ. ತೋಟಗಾರಿಕೆಯಲ್ಲಿ ಹಣ್ಣಿನ ಬೆಳೆಗಳಿರ್ಬೋದು, ಹೂವಿನ ಬೆಳೆಗಳಿರ್ಬೋದು, ತರಕಾರಿ ಬೆಳೆಗಳಿರ್ಬೋದು, ಅಥವಾ ಔಷಧಿ ಬೆಳೆಗಳಿರ್ಬೋದು, ಸಾಂಬಾರು ಪದಾರ್ಥಗಳು ಅಥವಾ ಸುಗಂಧ ದ್ರವ್ಯ ಬೆಳೆಗಳು. ಮತ್ತೆ ಇದನ್ನ ಬೆಳೆದಾದ್ಮೇಲೆ ಯಾವ ರೀತಿ ಸಂಸ್ಕರಣೆ ಮಾಡಬೇಕು, ಯಾವ ತರ ಶೇಖರಣೆ ಮಾಡ್ಕೋಬೇಕು, ಅಥವಾ ಯಾವ ಮಣ್ಣಿಗೆ ಸೂಕ್ತವಾಗಿ ಯಾವ ರೀತಿಯಾದ ಬೆಳೆಯನ್ನು ಹಾಕಬೇಕು, ಯಾವ ಬೆಳೆಗೆ ಯಾವ ರೀತಿ ಗೊಬ್ಬರ ಕೊಡಬೇಕು, ಆ ಸಮಯ ಸಂದರ್ಭಾನುಸಾರ ನಾವು ಯಾವ ರೀತಿಯಾದಂತಹ ಒಂದು ಬೇಸಾಯ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದು ಬಹಳ ಅವಶ್ಯಕತೆ ಇದೆ. ನಾವು ಎಷ್ಟೇ ರೀತಿಯಾದಂತಹ ಕಾರ್ಯಾಗಾರಗಳು ಅಥವಾ ಮೇಳಗಳನ್ನು ಮಾಡಿದ್ರು ಕೂಡ ಈ ಒಂದು ಮಾಹಿತಿ ಸಮರ್ಪಕವಾಗಿ ಎಲ್ಲಾ ರೈತರಿಗೂ ಕೂಡ ತಲುಪಿರೋದ್ರಿಲ್ಲ. ನಾವು ಈ ಒಂದು ಮಾಹಿತಿನ ನಿಮಗೆ ತಲುಪಿಸುವಲ್ಲಿ ಈ ಯೂಟ್ಯೂಬ್ ಚಾನಲ್ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಅದರಿಂದಾಗಿ ದಯವಿಟ್ಟು ಎಲ್ಲರೂ ಕೂಡ ಈ ನಮ್ಮ ಸಸ್ಯಲೋಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಆತ್ಮೀಯರೊಂದಿಗೆ, ನಿಮ್ಮ ಬಂಧು ವರ್ಗದೊಂದಿಗೆ ಹಾಗೂ ನಿಮ್ಮ ಮಿತ್ರ ವರ್ಗಕ್ಕೆ ಹಂಚಿಕೊಳ್ಳಿ ಮತ್ತು ಶೇರ್ ಮಾಡಿ. ನಮಗೆ ಸದಾ ಬೆಂಬಲಿಗರಾಗಿ ಪ್ರೋತ್ಸಾಹಿಸಿ. ನಮ್ಮೊಂದಿಗೆ ಛಾಯಾಗ್ರಹಣ ಮತ್ತು ತಾಂತ್ರಿಕ ಸಹಾಯಕರಾಗಿ ನಾಗರಾಜ್ ನಾಯಕ್ ಅವರು ಇದ್ದಾರೆ. ಅವರಿಗೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಎಲ್ಲರೂ ಕೂಡ ನಮ್ಮನ್ನು ಪ್ರೋತ್ಸಾಹಿಸಿ ಈ ಒಂದು ಯೂಟ್ಯೂಬ್ ಚಾನಲ್ ಬೆಳೆಯಲು ಸಹಕಾರ ನೀಡಿ. ಧನ್ಯವಾದಗಳು.